ನಾನು ಉಮೇಶ ಸುಮಾರು 72-73 ವರ್ಷದಿಂದ ದೋಸ್ತು. ನಾವಿಬ್ಬರು ಇನ್ನೂ ಬಾಲ್ಯ ಸ್ನೇಹಿತರು. ಗುಬ್ಬಿ ಕಂಪ್ನಿಯೊಳಗೆ ಗುಬ್ಬಿ ಕಂಪ್ನಿ ಬಿಟ್ಟ ಕನ್ನಡ ಥಿಯೇಟರ್ಸ್ ಹೋದ, ಕನ್ನಡ ಥಿಯೇಟರ್ಸ್ ಶ್ರೀಕರ್ ಮುತ್ತೂರು ಕಂಪ್ನಿ ಹೋದ. ಹೀಗೆ ಎಲ್ಲ ಕಂಪ್ನಿಗಳು ತಿರುಗಾಕೊಂಡು ಅವನು ಹಾರ್ಮೋನಿಸ್ಟ್ ಆದ. ಆ್ಯಕ್ಟಿಂಗ್ ಬಿಟ್ಟು ಹಾರ್ಮೋನಿಸ್ಟ್ ಆದ. ಹಾರ್ಮೋನಿಸ್ಟ್ ಆದಮೇಲಂತೂ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಅವನಿಗೆ. ಅವನು ಕಲಿತಿದ್ದ ವಿದ್ಯೆ ಇಲ್ಲ, ಬರದಲ್ಲಿರೋ ಮಾತಿಲ್ಲ. ಅಂಥ ಒಬ್ಬ ಮಾತುಗಾರಿಕ. ಒಳ್ಳೆ ಅವನ ಕತೆ ಬರೆದಿದ್ದ. ಅವನದೇ ಲೋಕ ಸ್ಟೋರಿ. ಅವನೊಂದು ಆಡೋದು ಯಾವಾಗಲೂ, ಯಾರನ್ನು ಬಿಡೋಕ್ಕಿಲ್ಲ ಜವರಾಯ, ಯಾರ್ಯಾರನ್ನು ಬಿಡೋಕ್ಕಿಲ್ಲ ಜವರಾಯ, ಹಾಳಾಗಲಿ ಅರಸನಾಗಲಿ ಪದ್ಮನಾಗಲಿ ಬಾರ, ಹಾಳಾಗಲಿ ಅರಸನಾಗಲಿ ಬರ್ಲಿಲ್ಲ ಪಾಮ, ಗಂಜಿ ಋಣ ಮುಗಿದ ಮೇಲೆ ಕಟ್ಟೋದೇನ ಗಂಟು ಮುಟ್ಟೆ, ಯಾರನ್ನು ಬಿಡೋಕ್ಕಿಲ್ಲ. ಆ ಹಾಡನ್ನ ಅವನು ಆವಾಗ ಆಡ್ತಿರೋ ಆವಾಗ ನನ್ನ ತಲೆ ಗುಂಗಿಸ್ತಾ ಇರ್ತಾನೆ. ಅವನು ನಾನು ಬಾಲ್ಯ ಸ್ನೇಹಿತರು. ಸುಮಾರು ಅವನು ಸಿನಿಮಾ ಸುಮಾರು 60ರಲ್ಲಿ ಬಂದ. ಮಕ್ಕಳ ರಾಜ್ಯ ಪಿಕ್ಚರ್ನ ಫಸ್ಟ್ ಪಿಕ್ಚರ್ ಒಂದು ಮಕ್ಕಳ ರಾಜ್ಯ. ಅಲ್ಲಿಗೆ ಬಂದನು. ಅಲ್ಲಿಂದ ಇಲ್ಲಿವರೆಗೂ ಸುಮಾರು 6 ದಶಕಗಳು ಕರ್ನಾಟಕ ಚಲನಚಿತ್ರ ರಂಗದಲ್ಲಿ ಆಡಿದ್ದಾನೆ. ದೊಡ್ಡ ರಾಜ್ಕುಮಾರ್ ಅವರು, ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳ ಜೊತೆ ಎಲ್ಲ ಪಾರ್ಟ್ ಮಾಡಿಬಿಟ್ಟಿದ್ದಾನೆ. ನಾವು ಅವನ ಜೊತೆಲಿ ಅವನ್ನ ಫಾಲೋ ಮಾಡ್ಕೊಂಬಂದು ನಾವು ಹಿಂದೆ ಇಂಡಸ್ಟ್ರಿಗೆ ಬಂದು 50 ವರ್ಷಗಳಾಯಿತು. ಒಂದು 800 ಪಿಕ್ಚರ್ ಪಾರ್ಟ್ ಮಾಡಿದ್ದೀವಿ. ಅವನು ಕೂಡ 350 ದೊಡ್ಡ ದೊಡ್ಡ ಪಾತ್ರಗಳೆಲ್ಲ ಮಾಡಿದ್ದಾನೆ. ಹಾಗಾಗಿ ಅವನ ತಮ್ಮ ರಮೇಶ ಅವರು ಟೋಟಲ್ 11 ಜನ ಕ್ರಿಕೆಟ್ ಒಂದು ಟೀಮು. 11 ಜನ ಮಕ್ಕಳು. 11 ಜನ ಮಕ್ಕಳಲ್ಲಿ ಈಗ ಇಬ್ಬರೇ ಉಳ್ಕೊಂಡಿರೋದು. ಒಬ್ಬ ಉಮೇಶ, ಇನ್ನೊಬ್ಬ ಅವನ ತಮ್ಮ ರಮೇಶ್ ಅಂತ. ಇಬ್ಬರಿದ್ದಾರೆ ಅಷ್ಟೇ ವಿನಃ ಇನ್ಯಾರು ಇಲ್ಲ, ಎಲ್ಲ ಒಟ್ಟೋಗಿದ್ದಾರೆ. ಆದರೂ ಇಷ್ಟು ವರ್ಷ ಇದ್ದಲ್ಲ, ಎಲ್ಲರ ಜನಗಳನ್ನ ಪ್ರೀತಿ ವಿಶ್ವಾಸ ಗಳಿಸಿದ್ದಾನೆ. ಅದಕ್ಕೆ ಇಷ್ಟೊಂದು ಜನ ಬಂದಿರೋದು. ಹಾಗಾಗಿ ಅವನ ಆತ್ಮಕ್ಕೆ ಶಾಂತಿ ಸಿಕ್ಕಲಿ. ಅವನ್ನ ಕಳ್ಕೊಂಡಿರುವಂಥ ಆ ನೋವು ಅವನ ಹೆಂಡತಿ ಮತ್ತು ಮಗಳಿಗೆ ಕೊಡಲಿ ಅಂತೇಳಿ ದೇವರಲ್ಲಿ ಬೇಡ್ಕೊತೀನಿ. ನಮಸ್ಕಾರ. ನಾನು ಉಮೇಶ ಸುಮಾರು 72-73 ವರ್ಷದಿಂದ ದೋಸ್ತು. ನಾವಿಬ್ಬರು ಇನ್ನೂ ಬಾಲ್ಯ ಸ್ನೇಹಿತರು. ಗುಬ್ಬಿ ಕಂಪ್ನಿಯೊಳಗೆ ಗುಬ್ಬಿ ಕಂಪ್ನಿ ಬಿಟ್ಟ ಕನ್ನಡ ಥಿಯೇಟರ್ಸ್ ಹೋದ, ಕನ್ನಡ ಥಿಯೇಟರ್ಸ್ ಶ್ರೀಕರ್ ಮುತ್ತೂರು ಕಂಪ್ನಿ ಹೋದ. ಹೀಗೆ ಎಲ್ಲ ಕಂಪ್ನಿಗಳು ತಿರುಗಾಕೊಂಡು ಅವನು ಹಾರ್ಮೋನಿಸ್ಟ್ ಆದ. ಆ್ಯಕ್ಟಿಂಗ್ ಬಿಟ್ಟು ಹಾರ್ಮೋನಿಸ್ಟ್ ಆದ. ಹಾರ್ಮೋನಿಸ್ಟ್ ಆದಮೇಲಂತೂ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಅವನಿಗೆ. ಅವನು ಕಲಿತಿದ್ದ ವಿದ್ಯೆ ಇಲ್ಲ, ಬರದಲ್ಲಿರೋ ಮಾತಿಲ್ಲ. ಅಂಥ ಒಬ್ಬ ಮಾತುಗಾರಿಕ. ಒಳ್ಳೆ ಅವನ ಕತೆ ಬರೆದಿದ್ದ. ಅವನದೇ ಲೋಕ ಸ್ಟೋರಿ. ಅವನೊಂದು ಆಡೋದು ಯಾವಾಗಲೂ, ಯಾರನ್ನು ಬಿಡೋಕ್ಕಿಲ್ಲ ಜವರಾಯ, ಯಾರ್ಯಾರನ್ನು ಬಿಡೋಕ್ಕಿಲ್ಲ ಜವರಾಯ, ಹಾಳಾಗಲಿ ಅರಸನಾಗಲಿ ಪದ್ಮನಾಗಲಿ ಬಾರ, ಹಾಳಾಗಲಿ ಅರಸನಾಗಲಿ ಬರ್ಲಿಲ್ಲ ಪಾಮ, ಗಂಜಿ ಋಣ ಮುಗಿದ ಮೇಲೆ ಕಟ್ಟೋದೇನ ಗಂಟು ಮುಟ್ಟೆ, ಯಾರನ್ನು ಬಿಡೋಕ್ಕಿಲ್ಲ. ಆ ಹಾಡನ್ನ ಅವನು ಆವಾಗ ಆಡ್ತಿರೋ ಆವಾಗ ನನ್ನ ತಲೆ ಗುಂಗಿಸ್ತಾ ಇರ್ತಾನೆ. ಅವನು ನಾನು ಬಾಲ್ಯ ಸ್ನೇಹಿತರು. ಸುಮಾರು ಅವನು ಸಿನಿಮಾ ಸುಮಾರು 60ರಲ್ಲಿ ಬಂದ. ಮಕ್ಕಳ ರಾಜ್ಯ ಪಿಕ್ಚರ್ನ ಫಸ್ಟ್ ಪಿಕ್ಚರ್ ಒಂದು ಮಕ್ಕಳ ರಾಜ್ಯ. ಅಲ್ಲಿಗೆ ಬಂದನು. ಅಲ್ಲಿಂದ ಇಲ್ಲಿವರೆಗೂ ಸುಮಾರು 6 ದಶಕಗಳು ಕರ್ನಾಟಕ ಚಲನಚಿತ್ರ ರಂಗದಲ್ಲಿ ಆಡಿದ್ದಾನೆ. ದೊಡ್ಡ ರಾಜ್ಕುಮಾರ್ ಅವರು, ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳ ಜೊತೆ ಎಲ್ಲ ಪಾರ್ಟ್ ಮಾಡಿಬಿಟ್ಟಿದ್ದಾನೆ. ನಾವು ಅವನ ಜೊತೆಲಿ ಅವನ್ನ ಫಾಲೋ ಮಾಡ್ಕೊಂಬಂದು ನಾವು ಹಿಂದೆ ಇಂಡಸ್ಟ್ರಿಗೆ ಬಂದು 50 ವರ್ಷಗಳಾಯಿತು. ಒಂದು 800 ಪಿಕ್ಚರ್ ಪಾರ್ಟ್ ಮಾಡಿದ್ದೀವಿ. ಅವನು ಕೂಡ 350 ದೊಡ್ಡ ದೊಡ್ಡ ಪಾತ್ರಗಳೆಲ್ಲ ಮಾಡಿದ್ದಾನೆ. ಹಾಗಾಗಿ ಅವನ ತಮ್ಮ ರಮೇಶ ಅವರು ಟೋಟಲ್ 11 ಜನ ಕ್ರಿಕೆಟ್ ಒಂದು ಟೀಮು. 11 ಜನ ಮಕ್ಕಳು. 11 ಜನ ಮಕ್ಕಳಲ್ಲಿ ಈಗ ಇಬ್ಬರೇ ಉಳ್ಕೊಂಡಿರೋದು. ಒಬ್ಬ ಉಮೇಶ, ಇನ್ನೊಬ್ಬ ಅವನ ತಮ್ಮ ರಮೇಶ್ ಅಂತ. ಇಬ್ಬರಿದ್ದಾರೆ ಅಷ್ಟೇ ವಿನಃ ಇನ್ಯಾರು ಇಲ್ಲ, ಎಲ್ಲ ಒಟ್ಟೋಗಿದ್ದಾರೆ. ಆದರೂ ಇಷ್ಟು ವರ್ಷ ಇದ್ದಲ್ಲ, ಎಲ್ಲರ ಜನಗಳನ್ನ ಪ್ರೀತಿ ವಿಶ್ವಾಸ ಗಳಿಸಿದ್ದಾನೆ. ಅದಕ್ಕೆ ಇಷ್ಟೊಂದು ಜನ ಬಂದಿರೋದು. ಹಾಗಾಗಿ ಅವನ ಆತ್ಮಕ್ಕೆ ಶಾಂತಿ ಸಿಕ್ಕಲಿ. ಅವನ್ನ ಕಳ್ಕೊಂಡಿರುವಂಥ ಆ ನೋವು ಅವನ ಹೆಂಡತಿ ಮತ್ತು ಮಗಳಿಗೆ ಕೊಡಲಿ ಅಂತೇಳಿ ದೇವರಲ್ಲಿ ಬೇಡ್ಕೊತೀನಿ. ನಮಸ್ಕಾರ.